ಈಗ ಲೋಕಸಭೆ ಚುನಾವಣೆ ಹತ್ರಕ್ಕೆ ಬರ್ತಾ ಇದ್ದೀನಿ, ಏನು ಕೆಲವೇ ದಿನಗಳು ಬಾಕಿ ಇದೆ. ಸೊ ಈ ಬಾರಿ ಯಾರು ಗೆಲ್ಬೋದು? ಸರ್ ಮೋದಿನೇ ಸರ್. ಯಾಕೆ ಅವರೇ ಗೆಲ್ಲಬೇಕು? ಸರ್ ಅವ್ರು ಮಾಡಿರೋಂಥ ಕೆಲಸಗಳ ಮೇಲೆ ಅವರು ಗೆಲ್ತಾರೆ ಸರ್. ಏನೇನು ಮಾಡಿದಪ್ಪ? ಸರ್ ಡೆವಲಪ್ಮೆಂಟ್ ನೋಡಿ, ನೀವು ಯಾವುದೇ ಒಂದು ರೋಡ್ ನೋಡಿ, ಪ್ರತಿಯೊಂದು ಡೆವಲಪ್ಮೆಂಟ್ ಅಂದರೆ ಮೋದಿ ಅಂದ್ರೇ ಡೆವಲಪ್ಮೆಂಟು. ಕರೋನಾ ಟೈಮಲ್ಲಿ ಇಡೀ 2 ವರ್ಷ ಮೋದಿಯವರು ನಮ್ಮನ್ನೆಲ್ಲ ಕಾಪಾಡಿದ್ದಾರೆ. ನಾವು ಯಾಕೆ ಸರ್ ಅವ್ರನ್ನ ಈ ಸರಿ ಗೆಲ್ಲಿಸ್ಬಾರ್ದು? ನಾವು ಈಗ ಮುಸ್ಲಿಮ್ ಎಲ್ಲ ಕಾಂಗ್ರೆಸ್ನೇ ಇಷ್ಟ ಬೀಳ್ತಾರೆ, ಬಟ್ ನಾವು ಮೋದಿನ ಯಾಕೆ ಇಷ್ಟ ಬೀಳ್ಬಾರ್ದು? BJP ಅದು ನಾವು ಹಿಂದೂ ಅನ್ನೋದಕ್ಕೆ ನಮಗೆ BJP ಅನ್ನೋದು ಒಂದೇ ಇರೋದು. ಅದಕ್ಕೆ ನಾವು ಯಾಕೆ ಇಷ್ಟ ಬೀಳ್ಬಾರ್ದು? ಈಗ ಮುಸ್ಲಿಮ್ ಎಲ್ಲ ಕಾಂಗ್ರೆಸ್ನೇ ಇಷ್ಟ ಬೀಳ್ತಾರೆ, ಬಟ್ ನಾವು ಮೋದಿನ ಯಾಕೆ ಇಷ್ಟ ಬೀಳ್ಬಾರ್ದು? BJP ಅದು ನಾವು ಹಿಂದೂ ಅನ್ನೋದಕ್ಕೆ ನಮಗೆ BJP ಅನ್ನೋದು ಒಂದೇ ಇರೋದು. ಅದಕ್ಕೆ ನಾವು ಯಾಕೆ ಇಷ್ಟ ಬೀಳ್ಬಾರ್ದು? 70 ವರ್ಷದಿಂದ ಈಗ ಕಾಂಗ್ರೆಸ್ಗೆ ನಾವು ಇದು ಕೊಟ್ಟು ಬೆಂಬಲ ಕೊಟ್ಟಿದ್ವಿ. ಅವ್ರೇನು ಡೆವಲಪ್ಮೆಂಟ್ ಮಾಡಿದ್ರು? ಮೋದಿನ ಸೋಲ್ಸೋದಕ್ಕೆ ಪ್ರತಿಯೊಂದು ಪಕ್ಷಗಳು ಕೈ ಜೋಡಿಸಿದ್ದಾರೆ. ಅಂಥದ್ದು ಆ ಪಕ್ಷಗಳು ಜೋಡಿಸ್ತಾ ಇತ್ತಂದರೆ ನಾವು ಮೋದಿನ ಯಾಕೆ ಗೆಲ್ಸ್ಕೊಬಾರ್ದು? ಅದಕ್ಕೆ ನಾವು ಮೋದಿಗೆ ನಮ್ಮ ಸಪೋರ್ಟ್ ಸರ್. ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಅವರೆಲ್ಲ ಇದ್ರಲ್ವ ಸರ್, ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ? ಅವರು ಏನು ದೇಶನೇ ಮಾರ್ಬಿಡ್ಬೇಕಾಗಿತ್ತು ಅಂಥದ್ದು ಇವರಿಬ್ಬರು ಬಂದು ನಮ್ಮ ದೇಶನ ಇದರಿಂದ ನಿಲ್ಲಿಸಿದ್ದಾರೆ. ಅದಕ್ಕೆ ಇವ್ರಿಗೆ ನಾವು ಬೆಂಬಲ ಕೊಡ್ಬೇಕು ಸರ್. ನಮಗೆ ಮೋದಿ ಅಂದರೆ ಸರ್ ಇಷ್ಟ. ಕಾಂಗ್ರೆಸ್ ಎಲ್ಲ ಅವಶ್ಯಕತೆ, ನಾವು ಕಾಂಗ್ರೆಸ್ಗೆ ಓಟೇ ಹಾಕಲ್ಲ. ಬಟ್ ನಾನೊಬ್ಬನೇ ಯಾರು ಹಾಕ್ದ ಹೋಗಲಿ, ನಾನೊಬ್ಬನೇ ಆಗಲಿ, ಒಂದು ಓಟ್ ಆಗಲಿ, ನಾನು ಮೋದಿಗೆ ಹಾಕೋ ಸರ್. ವಿಶ್ವಗುರು ಅಂತ ನಮ್ಮ ಮೋದಿನೇ ಹೇಳೋದು ಸರ್. ಎಂಜಿಲ್ ಕಾಸ್ಗೆ ನಾವು ಆಸೆ ಬೀಳೋದು ಇಲ್ಲ, ನಮಗೆ ಬೇಕಾಗೂ ಇಲ್ಲ. ಎಂಜಿಲ್ ಕಾಸ್ಗೆ ನಾವು ಆಸೆ ಬೀಳೋದು ಇಲ್ಲ, ನಮಗೆ ಬೇಕಾಗೂ ಇಲ್ಲ. ಎಂಜಿಲ್ ಕಾಸ್ಗೆ ನಾವು ಆಸೆ ಬೀಳೋದು ಇಲ್ಲ, ನಮಗೆ ಬೇಕಾಗೂ ಇಲ್ಲ. 70 ವರ್ಷದಿಂದ ಕಾಂಗ್ರೆಸ್ ಅವರು ಆಡಳಿತ ನಡೆಸಿದರು. ಏನು ಮಾಡಿದರು? ದೇಶ ಮಾರೋದಕ್ಕೆ ಇದು ಮಾಡಿದರು. ಅದಕ್ಕೆ ಈಗಿರೋದು ನಮ್ದು ಇದೊಂದೇ ದೇಶ, ನಾವು ಈ ದೇಶನ ಕಾಪಾಡಬೇಕು. ಅದಕ್ಕೆ ಅವ್ರಿಗೆ ಮೋದಿಗೆ ಓಟ್ ನಮ್ಮದು. ಬೇರೆ ಪಕ್ಷಕ್ಕೆ ಹಾಕೋದೇ ಮೋದಿಗೆ. ಮೋದಿ ನೋಡಿ ನಾವು ಓಟ್ ಹಾಕ್ತೀವಿ ಸರ್. ಪ್ರತಿಯೊಬ್ಬರು ಮೋದಿಗೆ ಬೆಂಬಲ ಕೊಡ್ತಾರೆ ಸರ್. ಹನುಮ ಬಂದರು ನಮ್ಮ ದೇಶನ ಉಳಿಸೋದಕ್ಕೆ. ಮೋದಿ ಬಂದು ರಾಮ, ಇವರು ಯೋಗಿ ಬಂದು ಹನುಮ. ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಸರ್. ಅವ್ರನಿಂದ ನಮಗೆ ಡೆವಲಪ್ಮೆಂಟ್ ಅನ್ನೋದು ಗೊತ್ತಾಯಿತು. ಅದೇ ದೇಶಗಳು ನೋಡಿ, ಬಟ್ ನಮ್ಮ ಮೋದಿನ ಕಂಡ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ವಿಶ್ವಗುರು ಅಂತ ಹೆಸರುವಾಸಿನೇ ಬಂದ್ಬಿಟ್ಟಿದೆ. ಈಗ ರಾಮ ಮಂದಿರ ಕಟ್ಟಿದ್ದಾರೆ. ಅದು ಕಾಂಗ್ರೆಸ್ ಅವರು ಸುಮಾರು 100-150 ವರ್ಷದಿಂದ ಅದನ್ನು ಕಟ್ಟಲೇ ಇಲ್ಲ. ಎಷ್ಟೆಷ್ಟೋ ಆಗಿದೆ. ಬಟ್ ಆದರೆ ಮೋದಿಯವರು ಬಂದು ನೀಟಾಗಿ ಕಟ್ಟಿದ್ದಾರೆ. ಅದಕ್ಕೂ ಭಾರಿ ಖುಷಿ ಸರ್. ನಮಗೆ ನಾವು ಒಬ್ಬ ಹಿಂದೂ ಅನ್ನೋದಕ್ಕೆ ಭಾರಿ ಖುಷಿ ಸರ್. ಯಾಕೆ ಕಾಂಗ್ರೆಸ್ ಅವ್ರು ಕಟ್ಟಲಿಲ್ಲ ಅಂತ ಸರ್? ಅವ್ರಿಗೆ ದಮ್ಮಿಲ್ಲ ಅವ್ರಿಗೆ. ಯಾಕಂದರೆ ಈ ಮುಸ್ಲಿಮ್ಸ್ ಓಟ್ ಹಾಕಲ್ಲಲ್ವಾ? ಈಗ ಅದು ಕಟ್ಬಿಟ್ರೆ ಮುಸ್ಲಿಮ್ ಓಟ್ ಹಾಕಲ್ಲ. ಅದಕ್ಕೆ ಅವರು ಕಟ್ಟಕ್ಕೆ ಅದಕ್ಕೆ ದಮ್ಮಿಲ್ಲ. ಆದ್ರಿಂದ ನಾವು ಮೋದಿಗೆ ಸರ್ ಸಪೋರ್ಟ್. ಓಕೆ.